ನೋಡಿ, ಅದು ಫಸ್ಟ್ ಡಾಕ್, ಇದು ಸೆಕೆಂಡ್ ಡಾಕ್, ಇದು ಥರ್ಡ್. ಇದು ನೋಡಿ, ಇದು ಎರಡರಲ್ಲಿ ಬಲೆ ಎಣಿತಾ ಇದ್ದಾರೆ. ಈಗ ಮೀನಿಲ್ಲ ಅಲ್ಲ, ಈಗ ರಜೆದ ಟೈಮ್ ಅಲ್ಲ, ಹಾಗಾಗಿ ಎರಡು ಡಾಕ್ ಅಲ್ಲಿ ಬಲೆ ಎಣಿತಾ ಇದ್ದಾರೆ. ಬೇರೆ ಬೇರೆ ಬಲೆಗಳೆಲ್ಲ ಎಣಿತಾ ಇದ್ದಾರೆ. ಇಲ್ಲಿ ನೋಡಿ ಮುಂದೆ ಇದು ಬಲೆನ ರೆಡಿ ಮಾಡ್ತಿದ್ದಾರೆ. ಇದು ಇದು ಯಾವ ಮೀನ್ ಬಲೆ ರೆಡಿ ಮಾಡ್ತಿರೋದು ನೀವು? ಬಂಗಡೆ ಬಲೆನಾ? ನೋಡಿ, ಇದು ಬಂಗಡೆ ಬಲೆ ಅಂತೆ. ಮೀನ್ ತುಂಬಾ ಫ್ರೆಶ್ ಇದೆ ಅಂತಾನೆ ಹೇಳಿಕ್ ಆಗಲ್ಲ, ಆದ್ರೆ ಕೆಲವೊಂದು ಓಣಿ ಮೀನುಗಳು ತಕ್ಕೋತಾರಲ್ಲ, ಅದು ಫ್ರೆಶ್ ಇರ್ತದೆ. ನೋಡಿ, ಇಲ್ಲಿ ಸ್ವಲ್ಪ ಸ್ವಲ್ಪ ಮೀನುಗಳು ಇಟ್ಕೊಂಡಿದ್ದಾರೆ. ನಾವೀಗ ಆ ಜಾಗಕ್ಕೆ ಹೋಗೋಣ, ಅಲ್ಲಿಗೆನೆ. ಅಲ್ಲಿಂದ ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಸಹ ದೋಣಿ ಬರೋ ಜಾಗ. ಇಲ್ಲೇ ನಿಂತ್ಕೊಂಡು ನಾನಿದು ಮಲ್ಪೆಡಾಕಿ ಬಂದಿದ್ದೀನಿ. ಮಲ್ಪೆಡಾಕ್ ನೋಡಿ ಎಲ್ಲ ಖಾಲಿ ಖಾಲಿ ಆಗಿದೆ. ಈಗ ಮಳೆಗಾಲದಲ್ಲಿ ಯಾವ್ದು ಮೀನ್ ಇರೋದಿಲ್ಲ. ನೋಡಿ, ಸ್ಟಾರ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, ಮಲ್ಪೆಡಾಕ್ ಎಂಟ್ರೆನ್ಸ್ ಅಲ್ಲಿ ನೋಡಿ ಐಸ್ ಪ್ಲಾಂಟ್ ಎಲ್ಲ ಐಸ್ ಎಲ್ಲ ನಿಂತಿದೆ. ಐಸ್ ಏನ್ ಆಗ್ತಿಲ್ಲ, ಎಲ್ಲ ರಿಕ್ಷಾದವರೆಲ್ಲ ನಿಲ್ಸ್ಬಿಟ್ಟಾರೆ ಗಾಡಿನಲ್ಲಿ, ಯಾಕಂದ್ರೆ ಈಗ ಮೀನಿಲ್ಲ ಅಲ್ಲ. ಇಲ್ಲಿ ನೋಡಿ ಮುಂದೆ ಎಲ್ಲ ಬೋಟ್ಗಳೆಲ್ಲ ಲಂಗರ್ ಹಾಕಿ ನಿಲ್ಸಿದ್ದಾರೆ. ಕಾಣಿಸ್ತಿದೆ ನಿಮ್ಗೆ, ಎಲ್ಲ ಬೋಟ್ಗಳೆಲ್ಲ ನಿಂತಿದೆ. ಯಾವ ತರ ಇಲ್ಲಿ ಸ್ವಲ್ಪ ಕೆಲಸಗಳಾಗ್ತಾ ಉಂಟು, ಕಾಮಗಾರಿ ಆಗ್ತಾ ಉಂಟು ಇಲ್ಲಿ. ಇದ್ರದೆಲ್ಲ ಎಂತ ಚರಂಡಿ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ಎಲ್ರು ಇಲ್ಲಿ ಬಲೆ ಕೆಲಸ ಮಾಡ್ತಿದ್ದಾರೆ. ಈಗಿನ್ನು ಆಗಸ್ಟ್ 15ಗೆ ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅಷ್ಟವರೆಗೆ ಬೋಟ್ ರಿಪೇರಿ ಮಾಡ್ಕೋತಾರೆ. ಅದು ಬಿಟ್ಟು ಇಲ್ಲಿ ಒಂದು ವೇಳೆ ಅವರಿಗೆ ಬಲೆದಲ್ಲಿ ಕೆಲಸದೆಲ್ಲ ಇವತ್ತು ಮುಗಿಸ್ಕೋತಾರೆ. ನೋಡಿ, ಇದೆಲ್ಲ ಬಲೆದೆಲ್ಲ ಕೆಲಸ ಆಗ್ತಾ ಉಂಟು. ಎಲ್ಲ ಕಡೆ ಬಲೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇದೆಲ್ಲ ಇಲ್ಲಿ ಸಹ ಮಾಡ್ತಿದ್ದಾರೆ. ಇದು ನೋಡಿ, ಎಷ್ಟು ದೊಡ್ಡ ದೊಡ್ಡ ಬಲೆಗಳು ರಾಶಿ ಹಾಕಿದ್ದಾರೆ ನೋಡಿ ಇಲ್ಲಿ. ಇದೆಲ್ಲಾ ಮೀನಿನ ಬಲೆಗಳನ್ನು ರೆಡಿ ಮಾಡ್ತಿರೋದು ಅವರು. ಇದಿನ್ನು ಬಲೆ ರೆಡಿ ಮಾಡ್ತಿದ್ದೀರಲ್ಲ, ನೆಕ್ಸ್ಟ್ ಇವಾಗ ಇನ್ನು ಆಗಸ್ಟಿಗೆ. ಇಲ್ಲಿ ನೋಡಿ, ಅಲ್ಲಿ ಬಲೆ ಈಗ ಇದಕ್ಕೆ ಏನಂತಾರೆ? ಫ್ಲೋಟ್. ಇದು ಬಲೆ ಸೈಡ್ ಪೋರ್ಷನ್ ಅಲ್ಲ? ಹಾ, ಫ್ಲೋಟಿಂಗ್ ಫ್ಲೋಟ್. ಹಾ, ಇದಕ್ಕೆ ತುಳುವಲ್ಲಿ ಅಂತ ಹೇಳ್ತಾರೆ? ಗಲಿ. ಹಾ, ನಿಗಾವ್ ಅಂತ ಹೇಳ್ತಾರೆ. ನನಗೆ ನೆನಪಾಗ್ತಿಲ್ಲ ಅದು ಶಬ್ದ ಅಂತ ಹೇಳಿ. ಇದು ನೋಡಿ, ಇದು ಬಲೆ ಹಾಕಿದ್ರೆ ಸೈಡ್ ಪೋರ್ಷನ್ ಅಲ್ಲಿ ಇರ್ತದಲ್ವಾ ಇದು? ಎಲ್ಲಿ ಅಂತ ಬಲೆ ಗೊತ್ತಾಗಬೇಕು, ಅದಕ್ಕೋಸ್ಕರ ಇದು ಹಾಕ್ತಿರಲ್ಲ ಮೇಲೆಯಿಂದ. ಹಾ, ಅದಕ್ಕೆ ಹಾಕ್ತೀರಾ? ಅಂದ್ರೆ ಬಲೆ ತೇಲ್ಬೇಕಂತ ಆತರ ಹಾಕ್ತೀರಾ? ಇದು ಬಲೆ ತೇಲ್ಬೇಕಂತ ಹೇಳಿ ಸೈಡ್ ಪೋರ್ಷನ್ ಅಲ್ಲಿ ಬಲೆ ಎಲ್ಲಾ ಕಡೆ ಈ ತರ ಇರ್ತದೆ ನೋಡಿ. ಇದು ಫುಲ್ ರೆಡಿ ಮಾಡ್ತಾ ಇದ್ದಾರೆ. ಈಗ 1 ಮಂತ್ ಬೇಕಂತೆ ಬಲೆ ರೆಡಿ ಮಾಡ್ಲಿಕ್ಕೆ. ಇಲ್ಲಿ ನೋಡಿ ಮುಂದೆ ಇದು ಬಲೆನ ರೆಡಿ ಮಾಡ್ತಿದ್ದಾರೆ. ಇದು ಯಾವ ಮೀನ್ ಬಲೆ ರೆಡಿ ಮಾಡ್ತಿರೋದು ನೀವು? ಬಂಗಡೆ ಬಲೆನಾ? ನೋಡಿ, ಇದು ಬಂಗಡೆ ಬಲೆ ಅಂತೆ. ಇದೀಗ ರೆಡಿ ಆಗ್ತಾ ಉಂಟು, ಅರ್ಧ ಬಲೆ. ಹಾ, ನೋಡಿ ಬಂಗಡೆ ಬಲೆನ ಯಾವ ತರ ರೆಡಿ ಮಾಡ್ತಿದ್ದಾರೆ. ಹಾ, ಇದು ಎಷ್ಟು ದಿನ ಆಗುತ್ತೆ ಅಂಕಲ್ ಇದು ಬಲೆ ರೆಡಿ ಮಾಡ್ಲಿಕ್ಕೆ? ಒಂದೊಂದು ಬೋಟಿ ಬಲೆನಾ? ಮಳೆಗಾಲ ಅಂತೇಳಿ ಮನೆ ಕುತ್ಕೋಬೇಕಾಗಿಲ್ಲ ನೋಡಿ, ಬಲೆ ಕೆಲಸ ಸಹ ಮಾಡ್ಬೋದಲ್ವಾ? ನೋಡಿ, ಅದು ಫಸ್ಟ್ ಡಾಕ್, ಇದು ಸೆಕೆಂಡ್ ಡಾಕ್, ಇದು ಥರ್ಡ್. ಇದು ನೋಡಿ, ಇದು ಎರಡರಲ್ಲಿ ಬಲೆ ಎಣಿತಾ ಇದ್ದಾರೆ. ಈಗ ಮೀನಿಲ್ಲ ಅಲ್ಲ, ಈಗ ರಜೆದ ಟೈಮ್ ಅಲ್ಲ, ಹಾಗಾಗಿ ಎರಡು ಡಾಕ್ ಅಲ್ಲಿ ಬಲೆ ಎಣಿತಾ ಇದ್ದಾರೆ. ಬೇರೆ ಬೇರೆ ಬಲೆಗಳೆಲ್ಲ ಎಣಿತಾ ಇದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಎಂಡಿಂದ ಎಂಡ್ವರೆಗಿಂದ ಸುಮಾರು ದೂರವರೆಗೆ ಇದೆ ಜಾಗ ಇದೆ. ಎಲ್ಲ ಕಡೆ ಬೋಟ್ ನಿಲ್ಸಿದ್ದಾರೆ. ಅಂದ್ರೆ ಇನ್ನು ಬೋಟ್ ಸ್ಟಾರ್ಟ್ ಆಗೋದು ಆಗಸ್ಟ್ 15ಗೆ. ಅವತ್ತು ಬೋಟ್ ಸ್ಟಾರ್ಟ್ ಆದಾಗ ಎಲ್ಲ ಬೋಟ್ಗಳು ಇಲ್ಲಿಂದ ಮತ್ತೆ ಬಂದು ಸಮುದ್ರಕ್ಕೆ ಹೋಗ್ತವೆ. ಅಷ್ಟೊಂದು ಇಲ್ಲಿ ನಿಂತಿರ್ತದೆ. ಈಗ ಮುಂದೆ ಕಾಣ್ತಿದ್ರೆ ನೋಡಿ, ಅದು ಆಕ್ಷನ್ ಆಗೋ ಜಾಗ. ನಾವೀಗ ಆ ಜಾಗಕ್ಕೆ ಹೋಗೋಣ, ಅಲ್ಲಿಗೆನೆ. ಇಲ್ಲೆಲ್ಲ ರಶ್ ಆಗಿರ್ತದೆ ಫುಲ್, ಒಂಚೂರು ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಇಲ್ಲೆಲ್ಲ ಮೀನು ಆಕ್ಷನ್ ಆಗ್ತಿರ್ತದೆ. ಒಬ್ರು ಬೊಬ್ಬೆ ಆಗ್ತಿರ್ತಾರೆ, ಒಬ್ರು ಪ್ಯಾಕ್ ಮಾಡ್ತಿರ್ತಾರೆ, ಕೆಲವ್ರು ಜಗಳ ಮಾಡ್ಕೊಡ್ತಿರ್ತಾರೆ. ನನ್ಗೆ ಮೀನ್ ಅಂತ ಹೇಳ್ಬಿಟ್ಟು ಕೆಲವ್ರು ಹಣಕ್ಕೆ ಒಂದು ರೇಟ್ ಹೇಳಿ. ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಂದ್ 2,000 ರೂಪಾಯಿ ಅಂತ ಆಕ್ಷನ್ ಚಾಲೆಂಜ್ ಮಾಡಿರ್ತಾರೆ. ಮತ್ತೆ ತಗೊಳ್ಳುವಾಗ 100 ರೂಪಾಯಿ ಕಮ್ಮಿ ಕೊಡ್ರಿ ಹೆಂಗ್ ಈ ತರ ಮಾಡ್ತಾರೆ. ಅವಾಗ ಅಲ್ಲಿ ಜಾಗಟಪಾಟಿ ಆಗಿ ಮೀನ್ ಕೊಡದೆ ಹಿಂಗೆ ಹೇಳ್ಕೊತಾರೆ ಅವರು. ಆಕ್ಷನ್ ಇವ್ರು ಹೇಳ್ಕೊಳ್ಳೋದು ಇಂತೆಲ್ಲ ಭಾರಿ ನಡೀತದೆ ಇಲ್ಲಿ. ಮತ್ತೆ ಪುನಃ ಫ್ರೆಂಡ್ ಆಗಿರ್ತಾರೆ ಲಾಸ್ಟಿಗೆ ಅವರು. ಮತ್ತೆ ಇಲ್ಲೇ ಕೆಲಸ ಮಾಡ್ತಾರೆ ಒಟ್ಟಿಗೆ. ಮತ್ತೆ ನೋಡಿ, ಇಲ್ಲೆಲ್ಲ ಕೂತ್ಕೊಳ್ಳೋ ಜಾಗ. ನನ್ನ ಹಿಂದೆ ಕಾಣ್ತಿರೋದೆಲ್ಲ ಬಾಕ್ಸ್ ಮೀನು. ಇದು ಇಲ್ಲಿದ ಮೀನ್ ಅಲ್ದೇನೆ ಬೇರೆ ಕಡೆ ಇಂಪೋರ್ಟ್ ಆಗಿ ತರಿಸುವಂತ ಮೀನುಗಳು ಇದರಲ್ಲಿ ಬರುವಂತ. ಇದೆಲ್ಲ ಫ್ರೆಶ್ ಮೀನುಗಳು ಯಾವುದಲ್ಲ. ಈಗ ಅಂದ್ರೆ ತುಂಬಾ ಫ್ರೆಶ್ ಇರೋದಿಲ್ಲ, ಒಂದು ಲೆವೆಲ್ಗೆ ತಿನ್ಬಹುದು ಅಷ್ಟೇ. ಆಕ್ಷನ್ ಹತ್ರ ಬಂದಿದೆ ನೋಡಿ, ಇದು ಆಕ್ಷನ್ ಮಾಡುವಂತ ಜಾಗ. ಇದ್ರಲ್ಲಿ ಈಗ ಕೆಲವೊಬ್ರು ಅಷ್ಟೇ ಮೀನ್ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಏನಂತಂದ್ರೆ ಸಣ್ಣ ಸಣ್ಣ ದೋಣಿಗಳಿದ್ದಾವೆ ಇಲ್ಲಿ, ವಾಡದ ಮೀನ್ ಅಂತ ಹೇಳ್ತಾರೆ. ಅದೊಬ್ರು ಕೆಲವರು ಹೋಗಿ ಮೀನ್ ತಕೊಂಡ್ ಬರ್ತಾರೆ. ಅದು ದೂರ ಹೋಗಲ್ಲ, ಹತ್ರದಲ್ಲಿ ಸ್ವಲ್ಪ ಸ್ವಲ್ಪ ಮೀನ್ ತಕೊಂಡ್. ಫ್ರೆಶ್ ಮೀನುಗಳು ಎಲ್ಲ 1-2 ದೋಣಿಗೆ ಬರ್ತಾ ಇರ್ತವೆ. ಇದು ಬಿಟ್ಟು ನಿಮ್ಗೆ ಮೀನ್ ಇಲ್ಲ ಅಂತಿಲ್ಲ. ಇನ್ನೊಂದ್ ಸ್ವಲ್ಪ 15 ದಿನ ನಂತರ ಇದೆ ಅಲ್ಲ,
ಒಂದು ತುಫಾನ್ ಆಗ್ಬೇಕು, ಜೋರ್ ಗಾಳಿ ಮಳೆ ಒಂದು ತುಫಾನ್ ಆಗ್ಬೇಕು, ಆದ್ಮೇಲೆ ನೀರೆಲ್ಲ ಬದಲಾಗುತ್ತೆ. ಆವಾಗ ಮೀನ್ ತುಂಬಾ ಆದಾಗ ವಾಡದ ಮೀನ್ ಅಂತ ಹೇಳ್ತೀವಿ ನಾವು ಇಲ್ಲಿನ ಭಾಷೆಯಲ್ಲಿ. ದೋಣಿ ಮೀನ್ ಅಂತ, ದೋಣಿ ಮೀನ್ ಫ್ರೆಶ್ ಇರ್ತವೆ. ಅವಾಗ ಜೀವದ ಏಡಿಗಳೆಲ್ಲ ಆಕ್ಷನ್ ಹಾಕಿದಾಗ ಎಲ್ಲ ಕಡೆ ಓಡ್ತಾ ಇರ್ತವೆ, ಎಲ್ಲ ಕಡೆ ಆಚೆ ಈಚೆ ಓಡ್ತಾ ಇರ್ತವೆ. ಅವಾಗ ಮೀನ್ ಫ್ರೆಶ್ ಇರ್ತವೆ. ಅದರಲ್ಲಿ ಕಲ್ಲೋರ ಮೀನು ಮತ್ತೆ ಮಿಕ್ಸ್ ಮೀನುಗಳೇ ಇರ್ತವೆ, ಚಟ್ಲಿ ಇದೆಲ್ಲ ಮಿಕ್ಸ್ ಮೀನುಗಳು ಇರ್ತವೆ. ಅದು ಸಹ ತುಂಬಾ ಫ್ರೆಶ್ ಆಗುತ್ತೆ, ಸಾಂಬಾರಿಗೆ ತುಂಬಾ ಒಳ್ಳೆ. ಇಷ್ಟು ಸಲ ಮೀನುಗಳು ಇರ್ತವೆ, ಎಲ್ಲ ಸಹ ಭಾರಿ ಫ್ರೆಶ್ ಇರ್ತವೆ. ಮತ್ತೆ ಅದು ಸಾಂಬಾರಿಗೆ ತುಂಬಾ ಚಂದ ಆಗುತ್ತೆ. ಈಗಂತೂ ಮೀನ್ ರೇಟ್ ಕೇಳಲಿಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಈಗ ಮಳೆಗಾಲದಲ್ಲಿ ಮೀನ್ ಕಾಸ್ಟ್ಲಿ ಇದ್ದೇ ಇರ್ತದೆ. ಇಲ್ಲಿ ಒಂದು ಕೆಲವರೊಬ್ರು ಮೀನ್ ಮಾರ್ತಾ ಇದ್ದಾರೆ ಇಲ್ಲಿ. ಇವಾಗ ನಿಮ್ಗೆ ತೋರಿಸ್ತೀನಿ ಸ್ವಲ್ಪ. ಕೆಲವೊಂದು ಅಂದ್ರೆ ಮೀನ್ ತುಂಬಾ ಫ್ರೆಶ್ ಇದೆ ಅಂತ ಹೇಳಿಕ್ಕೆ ಆಗಲ್ಲ, ಆದ್ರೆ ಕೆಲವೊಂದು ದೋಣಿ ಮೀನುಗಳು ತಕ್ಕೋತಾರಲ್ಲ, ಅದು ಫ್ರೆಶ್ ಇರ್ತದೆ. ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಮೀನುಗಳು ಇಟ್ಕೊಂಡಿದ್ದಾರೆ. ಒಂದ್ ಸ್ವಲ್ಪ ಬಂಗಡೆ, ಪಾಪ್ಲೆಟ್, ಗೋಂಕೆ, ಇಲ್ಲಿ ಒಂದು ಏಡಿ ನೋಡಿ, ಇದು ಫ್ರೆಶ್. ಒಂದ್ರಲ್ಲೂ ಕಾಲಿಲ್ಲಲ್ಲ ನೋಡಿ. ಒಂದು ಇದು ಜೀವದ ಏಡಿ ಇದೆ, ಸ್ವಲ್ಪ ಇದೆ ಇವ್ರ ಹತ್ರ. ಇದೆಲ್ಲ ಮಳೆ ಇದೆ ಸ್ವಲ್ಪ ಇದ್ರಲ್ಲಿ. ಇಲ್ಲಿ ನೋಡಿ ಸ್ವಲ್ಪ ಒಂದು ಸ್ವಲ್ಪ ಚಟ್ಲಿ ಇದೆ, ಸ್ವಲ್ಪ ಜಾರೆ ಇದೆ, ಇಲ್ಲಿ ಒಂದು ಬಂಗಡೆ. ಮಳೆಗಾಲದಲ್ಲಿ ಸದ್ಯಕ್ಕೆ ಸಿಗುದು ಮೀನು ಇಷ್ಟೇ. ಇವಾಗ ನಾನು ನಿಮ್ಗೆ ತೋರಿಸಿದ್ರೆ ಇಷ್ಟೇ. ಬನ್ನಿ ನಿಮ್ಗೆ ದೋಣಿ ಮೀನಲ್ಲಿ ಸಿಗುತ್ತೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಬಾಕ್ಸ್ ಎಲ್ಲ ಬಾಕ್ಸ್ ಮೀನುಗಳೆಲ್ಲ ಬಾಕ್ಸ್ ಆಗೋ ಜಾಗ ಇಲ್ಲಿ ಕಾಣ್ತದೆ ನೋಡಿ. ಇದೆಲ್ಲ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ ಮೀನು. ಇಲ್ಲಿ ಟ್ರಕ್ ನಿಂತಿದೆ ಅಲ್ಲ, ಇದೆಲ್ಲ ಬೇರೆ ಟೈಮಲ್ಲಿ ಆದ್ರೆ ಫುಲ್ ಮೀನ್ ಫುಲ್ ಆಗಿ ಬಾಕ್ಸ್ ಎಲ್ಲ ಇದು ಐಸ್ ಎಲ್ಲ ಹಾಕೊಂಡು ಟ್ರಕ್ ಎಲ್ಲ ಫುಲ್ ಮಾಡ್ತಾ ಇದ್ರು. ಅಷ್ಟು ಜನ ಇರ್ತಾರೆ ಇಲ್ಲಿ, ಎಲ್ಲ ಎಕ್ಸ್ಪೋರ್ಟ್ ಆಗ್ತದೆ. ಈಗೆಲ್ಲ ಮೀನಿಲ್ಲಲ್ಲ, ಹಾಗಾಗಿ ಎಲ್ಲಿಂದ ಎಕ್ಸ್ಪೋರ್ಟ್ ಆಗ್ತದೆ? ಎಲ್ಲ ಟ್ರಕ್ಗಳು ಹಾಗೆ ಖಾಲಿಯಾಗಿ ನಿಂತಿದ್ದಾವೆ. ನೆಕ್ಸ್ಟ್ ನಿಮ್ಗೆ ನಾನು ಅಲ್ಲಿ ಎಂಡಿಗೆ ತೋರಿಸ್ತೀನಿ ನೋಡಿ, ಕಾಣ್ತಾ ಇದೆ ನೋಡಿ ಎಂಡಿಗೆ. ಅಲ್ಲಿ ಏನಂತಂದ್ರೆ ಈ ದೋಣಿಗಳು ಬರ್ತವೆ ಕೆಲವು. ಅಂದ್ರೆ ಈಗ ಈ ಗಾಳಿ ಇಲ್ಲದ ಸಮಯ ನೋಡ್ಬಿಟ್ಟು ಕೆಲವೊಂದು ದೋಣಿಯರು ಮೀನ್ ತಕೊಂಬರ್ಲಿಕ್ಕೆ ಅಂತ ಹೋಗ್ತಾರೆ. ಹೋದಾಗ ಅಲ್ಲಿ ಸಂದರ ಮೀನನ್ನು ಅಲ್ಲೇ ಮೇಲೆ ತಕೊಂಡ್ ಬರ್ತಾರೆ, ಆ ಜಾಗದಲ್ಲಿ ನೋಡಿ ಅರ್ಜಲ್ಲಿ. ಅಲ್ಲಿ ತೋರಿಸ್ತೀನಿ ಕರ್ಕೊಂಡೋಗಿ ನಿಮ್ಗೆ. ಈಗ ಕೊನೆಗೆ ಬರ್ತದೆ ದೋಣಿ. ಕೆಲವೊಂದು ದೋಣಿಗಳು ಬಂದಾಗ ಮೀನ್ ಇರ್ತಾವ ಅಂತ ಹೇಳಿ ಇದು ಇಲ್ಲೇ ಬರೋದು. ಅದು ದೋಣಿ, ಸಣ್ಣ ಸಣ್ಣ ದೋಣಿಗಳು ನೋಡಿ. ಇವ್ರು ಗಾಳಿದಾಗ ಇವ್ರು ಹೋಗಲ್ಲ, ಗಾಳಿ ಸ್ವಲ್ಪ ಕಮ್ಮಿ ಇದ್ರೆ ಇಲ್ಲಿ ಹತ್ತತ್ರದಲ್ಲಿ ಸ್ವಲ್ಪ ಮೀನ್ ತಕೊಂಡ್ ಬರ್ತಾರೆ ಇವರು. ಅಲ್ಲಿಂದ ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಸಹ ದೋಣಿ ಬರೋ ಜಾಗ. ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಸ್ವಲ್ಪ ಮೀನಿದ್ದಾಗ ಇಲ್ಲಿ ತಂದು ಮೇಲೆ ತಂದು ಹಾಕ್ತಾರೆ. ಅದು ಹಾಗೇನೆ ಬಾಕ್ಸಿಗೆ ಹೋಗ್ತಾರೆ, ಯಾಕಂದ್ರೆ ಇಲ್ಲಿ ಆಕ್ಷನ್ ಅಂತ ಇರುದಿಲ್ಲ ಈ ಟೈಮಲ್ಲಿ. ಅದೇನೇ ಇಲ್ಲಿ ದೊಡ್ಡ ದೊಡ್ಡ ಮೀನುಗಳು, ಸಣ್ಣ ಮೀನು ಏನೇ ಬಂದ್ರು ಸೀದಾ ಹೋಗುದು ಬಾಕ್ಸಿಗೆನೆ. ಇಲ್ಲಿ ಆಕ್ಷನ್ ಅಂತ ಕರೀಲಿಕ್ಕೆ ಹೋಗಲ್ಲ. ಈಗ ಇಲ್ಲಿ ನೋಡಿ ಸಣ್ಣ ದೋಣಿ ಈಗ ಕಾಣಿಸ್ತಿದೆ ನಿಮ್ಗೆ. ಇದೀಗ ಇನ್ನು ಇವರೀಗ ಮೀನಿಗೆ ಹೊರಡ್ತಿದ್ದಾರೆ ಅಷ್ಟೇ. ಈಗ ನೋಡಿ ಅಲ್ಲಿ ಡೀಸೆಲ್ ಅಲ್ಲಿ ಇಟ್ಕೊಂಡ್ರಿ. ಇವಾಗ ಈಗಿನ್ನು ಮೀನು ಹೊರಟು ನಾಳೆ ಬೆಳಿಗ್ಗೆ ಆಗೋಷ್ಟಿಗೆ ವಾಪಸ್ ಬರ್ತಾರೆ. ಇಲ್ಲಿಗೆ ಫುಲ್ ಖಾಲಿ ಇರ್ತಲ್ಲ ಜಾಗ ಎಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆಯಿಂದ ಇಲ್ಲಿ ಗಾಳಕ್ಕೆ ಬರ್ತಾರೆ. ಯಾಕೆ ಇಲ್ಲಿ ಗಾಳಕ್ಕೆ ತುಂಬಾ ಜಾಗ ಇದೆ. ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ತುಂಬಾ ಡೀಪ್ ಇದೆ, ಬಿದ್ರೆ ಹಣನೂ ಸಿಗಲ್ಲ. ಗಾಳಕ್ಕೆ ಮೀನು ಹಿಡಿಬಹುದು ಇಲ್ಲಿ. ನೋಡಿ ಇಲ್ಲಿ ಒಬ್ರು ಗಾಳ ಹಾಕ್ತಿದ್ದಾರೆ. ಅಲ್ಲ ಅಂತ ಎಂತ ಮೀನು ಹಿಡಿಲಿಕ್ಕೆ ಗಾಳ ಹಾಕಿ ಎಂತ ಹಾಕಿದ್ರೆ ತೆಗಿರಿ. ಎಷ್ಟು ಸತ್ತು ಹೋಗಿ ಸುಮಾರು ದಿನ ಆಯ್ದಾಗಿ ಇವರದಕ್ಕೆ ಮೀನು ಹಿಡಿಲಿಕ್ಕೆ ಇದು ಫ್ರಾನ್ಸ್ ಹಾಕ್ತಿದ್ದಾರೆ ನೋಡಿ ಯಾವ ತರ ಇದೆ ಅಂತ. ಮಳೆಗಾಲದಲ್ಲಿ ಫ್ರಾನ್ಸ್ ಹೆಂಗೆ ಇರ್ತದೆ ನೋಡಿ, ಈ ಪೋರ್ಷನ್ ಎಲ್ಲ ಕಪ್ ಕಪ್ ಆಗಿರುತ್ತೆ. ಯಾಕಂದ್ರೆ ಇದು ಐಸ್ ಇದು ಅಲ್ವಾ, ಇದು ಬಾಕ್ಸ್ ಇದಲ್ಲ, ಇದು ಬಾಕ್ಸ್ ಇದು ಚಟ್ಲಿ ನೋಡಿ ಯಾವ ತರ ಇದೆ ಅಂತ. ಈಗ ಏನ್ ಮೀನು ಸಿಗ್ಬೋದು ನಿಮ್ಗೆ ಈಗ? ಅಂದ್ರೆ ಎಂತ ಅದು? ಹಾ ಮೀಸೆ ಮೀನಲ್ಲ. ಹಾ ನೋಡಿ ಇವಾಗ ಇಲ್ಲಿ ಇವರು ಮೀನೆಂತ ಗೊತ್ತಾ? ಶ್ಯಾಡ ಅಂತೀವಿ ನಾವು ಅದಕ್ಕೆ. ಆ ಮೀನನ್ನಿಗೆ ಇಡ್ತಾ ಇದ್ದಾರೆ ಇವರು ಅಷ್ಟೇ. ಇಲ್ಲಿ ನಿಂತಿರೋ ಎಲ್ಲ ದೋಣಿಗಳು ಡೈಲಿ ಮೀನಿಗೆ ಹೋಗ್ತಾರೆ. ಇದ್ರಲ್ಲಿ ಇನ್ನೊಂದು ಎಂತ ಹೇಳ್ಬೇಕಂತಂದ್ರೆ, ಈ ದೋಣಿ ಇದೆಯಲ್ಲ, ಇದರಲ್ಲಿ ತುಂಬಾ ದೋಣಿಗಳು ಇಲ್ಲ ಇದೆಲ್ಲ. ಇದೆಲ್ಲ ನೋಡಿ KL ಅಂತ ಬರ್ತಿದೆ ನೋಡಿ, KL ಅಂತ. ಇವರೆಲ್ಲ ಇಲ್ಲಿ ಮೀನ್ ಡೈರೆಕ್ಟ್ ಮಾರ್ಲಿಕ್ಕೆ ಆಗಲ್ಲ. ಇವರಲ್ಲಿ ಕಮಿಷನ್ ಬೇಸ್ ಮೇಲೆ ಮೀನನ್ನು ಮಾರಬಹುದು. ಒಬ್ರು ಕಮಿಷನ್ ಕೊಟ್ಟು ಅದ್ರ ಬೇಸ್ ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಮೀನ್ ಸೇಲ್ ಮಾಡ್ಲಿಕ್ಕೆ ಆಗಲ್ಲ ನೋಡಿ. ಇದೆಲ್ಲ KL ಬರ್ದಿರೋದೆಲ್ಲ ಕೇರಳದ ಬೋಟ್ಗಳು. ನೋಡಿ ಇಲ್ಲಿ ಬೋಟ್ ರಿಪೇರಿ ಆಗ್ತಾ ಉಂಟು. ಮಳೆ ಟೈಮ್ ಅಲ್ವಾ, ಈಗ ಫ್ರೀ ಉಂಟಲ್ಲ ಬೋಟ್ ಎಲ್ಲ, ಅದಕ್ಕೋಸ್ಕರ ಈಗ ಬೋಟ್ ರಿಪೇರಿ ಎಲ್ಲ ಇವಾಗಲೇ ಮಾಡ್ಕೊಂಡ್ಬಿಡ್ತಾರೆ. ಆಗಸ್ಟ್ 15ರೊಳಗೆ ಎಲ್ಲ ತಯಾರಿ ಆಗ್ಬಿಡ್ತದೆ, ಎಲ್ಲ ಬೋಟ್ ಬಾಲ್ ಎಲ್ಲ ರೆಡಿ ಆಗಿರ್ತದೆ. ಇಲ್ಲಿ KL ಅಂತ ಇದೆಲ್ಲ, ಇವ್ರೇನಂತಂದ್ರೆ ಮೀನ್ ಹಿಡಿಯೋ ರೀತಿನೇ ಬೇರೆ, ಇವ್ರದೊಂದು ಶೈಲೇ ಬೇರೆ. ಮತ್ತೆ ಅದೇನು ಬಾಕ್ಸ್ ಎಲ್ಲ ಐಸ್ ತಕೊಂಡು ಹೋಗ್ತಾರೆ ಹೋಗುವಾಗ, ಅದೆಲ್ಲ ಐಸ್. ಅಲ್ಲಿ ಏನೆಲ್ಲ ಬಾಕ್ಸ್ ಅದೆಲ್ಲ ಐಸ್ ಇಡುವಂತ ಜಾಗನು. ಇವರು ಈ ಬಂಡಸ್ ಅಂತ ಹೇಳ್ತೀವಿ, ಬಂಡಸನ್ನ ಇವರು ಈ ತೆಂಗಿನ ಮರದ ಒಂದು ಚೌರಿ ಅಂತ ಹೇಳ್ತೀವಿ, ಅದರಿಂದ ಅದನ್ನ ಹಾಕಿಬಿಟ್ಟು ಬಂದಿರ್ತಾರೆ. ಅದಕ್ಕೆ GPS ಕನೆಕ್ಷನ್ ಬೇರೆ ಹಾಕಿಬಿಟ್ಟು ಸಮುದ್ರದಲ್ಲಿ ಹಾಕಿಟ್ಟು ಬರ್ತಾರಂತೆ. ಮತ್ತೆ ಹೋಗಿ ಅದನ್ನ ಯಾರು ಮುಟ್ಲಿಕ್ಕಾಗಲ್ಲ, ಅವ್ರವ್ರ ಮೀನುಗಳು ಅವ್ರವ್ರಿಗೆ ಗೊತ್ತಿರ್ತದೆ ಎಲ್ಲೆಲ್ಲ ಅಂತೇಳಿ ಅಲ್ಲಿ ಹೋಗಿ ಮತ್ತೆ ತೆಗಿತಾರೆ ಅವರು. ಆತರ ಮೀನು ಹಿಡಿತಾರೆ. ಮತ್ತೆ ಬೇರೆ ಬೇರೆ
ವೆರೈಟಿ ಆಫ್ ರೀತಿ ಉಂಟು. ಅವ್ರ ಮೀನು ಹಿಡಿಯೋ ರೀತಿ ಬೇರೆ, ಇಲ್ಲಿ ಹಿಡಿಯೋ ರೀತಿ ಬೇರೆನೆ. ಅವ್ರು ಬಲೆ ಅಂತ ಹಾಕ್ಲಿಕ್ಕೆ ಹೋಗಲ್ಲ ಅಷ್ಟೊಂದು. ಇವ್ರೇನು ಮೀನ್ ಹಿಡ್ಲಿಕ್ಕೆ ಹೋಗ್ತಾರೆ ಅಂತ ನಾನು ಹೇಳಿದ್ನಲ್ಲ, ಇವ್ರು ಹಿಡಿಯೋ ಮೀನುಗಳೆಲ್ಲ ದೊಡ್ಡ ದೊಡ್ಡ ಮೀನುಗಳೇ, ಸಣ್ಣ ಸಣ್ಣ ಮೀನು ಹಿಡಿಯಲ್ಲ. ದೊಡ್ಡ ದೊಡ್ಡ ಅಂಜಲ್, ಏರಿ, ದೊಡ್ಡ ದೊಡ್ಡ ಮೀನು ತಕೊಂಡ್ಬರ್ತಾರೆ.